ಅಮ್ಮ ಮತ್ತು ನಮ್ಮ ಅಣ್ಣನಿಂದ ಮನೆಗೆ ನಮ್ಮಪ್ಪ ನಾವೇನಾರ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಪೂಜಾರಪ್ಪ ಆಗಿದ್ದೀನಿ. ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿ ಎದುರುಗಡೆ ಮನೆ ಆಂಟಿ ನಮಗೆ ದಾಸವಾಳದ ಗಿಡ ಹೂವು ಕೊಟ್ಟಿದ್ರು. ಫುಲ್ಲು ಸಾಕಾಗೈತೆ, ಎಷ್ಟು ಮುದ್ದಾಗೈತೆ. ಇವತ್ತು ಒಂದೇ ದಿವಸ ಇರೋದು ಅಂತ ನಮ್ಮಮ್ಮ ಬೇಜಾರು ಮಾಡ್ಕೊತಾರೆ. ನೋಡೋದಕ್ಕೆ ಒಳ್ಳೆ ಪ್ಲಾಸ್ಟಿಕ್ ಹೂವು ಥರ ಐತೆ ಗೈಸ್. ಇದು ನೋಡ್ರಿ, ಪ್ಲಾಸ್ಟಿಕ್ ಹೂವು ಮುಡ್ಸಿದ್ದೀವೇನೋ ಅನ್ನೋ ಥರ ಐತೆ. ನನಗಂತೂ ಸಖತ್ ಇಷ್ಟ ಆಯಿತು. ದಾಸವಾಳ ಹೂವು ಅಂದರೆ ನನಗೆ ತುಂಬ ಪ್ರಾಣ, ಪಂಚಪ್ರಾಣ. ಲಿಯೋ ಕಿತ್ಕೊಂಡು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋರು ಮೇಲೆ ಬಂದ್ಬಿಟ್ಟಿದ್ದ. ಅದಕ್ಕೆ ನೋಡ್ರಿ ಹಿಂಗೆ ಬಚ್ಚಿಕೊಂಡು ಅಳಿಯೋಳು, ಹಿಂಗೆ ಸೊಪ್ಪು ಕೂತೋಳಿಯೋಳು. ಇವತ್ತು ಮನೆಗೆ ರಿಲೇಟಿವ್ಸ್ ಮೇಲೆ ರಿಲೇಟಿವ್ಸ್ ನೆಂಟ್ರ ಮೇಲೆ ನೆಂಟರು ಬರ್ತಾವ್ರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದಕ್ಕೇನೆ ಅವಳು ಬೇಜಾರಾಗ್ಬಿಟ್ಟೈತೆ, ಅವಳ ಕಡೆ ಗಮನ ಯಾರು ಕೊಡ್ತಾ ಇಲ್ಲ ಅಂತ. ಪಕ್ಕದಲ್ಲಿ ನಾಟಕ ಪ್ರಾಕ್ಟೀಸ್ ಮಾಡ್ತವ್ರೆ. ನೋಡೋಣ, ಒಂಚೂರು ಕ್ಲಿಪ್ ಹಾಕಿ ಟ್ರೈ ಮಾಡ್ತೀನಿ. ಪೂಜೆ ಎಲ್ಲ ಮುಗೀತು ಗೈಸ್. ಇವಾಗ ಒಂದು ರೀಲ್ ಶೂಟ್ ಪ್ಲ್ಯಾನ್ ಮಾಡಿದ್ದೀನಿ. ಈ ಲಾಸ್ಟ್ ಟೈಮು ರೀಲ್ ಶೂಟ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ರೀಲ್ಸ್ನ ಹಾಕಿರಲಿಲ್ಲ. ಈ ವ್ಲಾಗಲ್ಲಿ ಹಾಕ್ತೀನಿ, ನೋಡ್ಕೊಂಬನ್ನಿ, ಎಂಜಾಯ್ ಮಾಡಿ. ಆ ಥರ ಅನ್ಯಾಯವಾಗಿ ನನ್ನ ಲೈಫ್ ಹಾಳು ಮಾಡಿಬಿಟ್ಟಲ್ಲೋ 420. ನಾನೇನು ಬೇಕು ಅಂತ ಮಾಡಿದ್ನ, ಏನೋ ಆಗೋಯ್ತಪ್ಪ. ಮಾಡಕ್ಕೆ ಕೆಲಸ ಇಲ್ಲ ಅಂತ ನನ್ನ ಲೈಫ್ ಜೊತೆ ಆಟ ಆಡೋದನ್ನೇ ಕೆಲಸ ಮಾಡ್ಕೊಂಬಿಟ್ಟಲ್ಲ. ಏನೋ ಒಳ್ಳೇದಾಗಲಿ ಅಂದ್ಕೊಂಡು ಮಾಡಿದೆ, ಆದರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬ್ಯಾಡ್ ಲಕ್. ಹೋಗಲಿ ಬಿಡಲಕ್ಕೆ. ಎಲ್ಲ ಹಾಳು ಮಾಡಿಬಿಟ್ಟು ಎಷ್ಟು ಆರಾಮಾಗಿ ಹೋಗ್ಲಿ ಬಿಡು ಅಂತೀಯ. ಅದು ಒಳಗಡೆ ನಿಂತ್ಕೊಂಡು ಹೇಳಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡೆ, ಆದರೆ ಅದು ಅವನಿಗೆ ಎಫೆಕ್ಟ್ ಆಗುತ್ತೆ ಅಂತ ಯಾವ ನನ್ನ ಮಗನಿಗೆ ಗೊತ್ತಿತ್ತು. ಪಾಪ ಸಾಧು, ಅವನ ತಲೆ ಒತ್ತೆ ಇಟ್ಟಾದರೂ ನನ್ನ ಗೌರಿನ ಒಂದು ಮಾಡ್ತೀನಿ ಎಂದಿದ್ದ. ರೀಲ್ ಶೂಟ್ ನೋಡ್ಕೊಂಬಂದ್ರೆ ಇದನ್ನೇ ನಮ್ಮಪ್ಪ ಕ್ಲಿಯರ್ ಮಾಡಬೇಕಿತ್ತು. ಇವಾಗ ನನ್ನ ಗಂಟು ಹಾಕೋರು ಇದನ್ನು, ಆಯಿತಾ. ಎದುರುಗಡೆ ಅಲ್ಲಿ ಇದು ಬಂದವ್ರೆ, ಏನೋ ಕೇಬಲ್ ಅವರು, ಸರಿ ಕೇಬಲ್ ಅಂತ ಇದ್ದೀನಿ, ಕರೆಂಟ್ ಬಿಲ್ ಕೊಡೋರು. ಇವನಿಲ್ಲ ಅಡ್ಚ್ಕೊಂತವ್ ನನಗೆ. ನನ್ನ ಹಿಂದೆ ಹಾಕ್ಬಿಟ್ಟವ್ರೆ ಗೈಸ್. ನೋಡ್ರಿ, ನಾನು ಮಿಷಿನ್ಗೂ ತಂದು ಮುಟ್ಸಿದ್ದೀನಿ ಹೂವನ. ಇನ್ನೂ ಬಂದಿಲ್ಲಮ್ಮ, ಶುಕ್ರವಾರ ಬರುತ್ತೆ. ಕೆಲಸ ಗೈಸ್, ಹೂವಣ ಮನೆಗೆ ಇವತ್ತು ಮುಂದೆಗಡೆ ಡೊರಸಿಂದ ಹೋಗ್ತಾ ಇದ್ದೀನಿ ನಾನು. ಅಷ್ಟೇ ನೋಡ್ರಿ, 2 ಡಾನ್ಗಳು ಇಲ್ಲವ್ರೆ. ಈ ಬ್ರೌನಿಗೂ ನಮ್ಮ ಮತ್ತೆ ನಮ್ಮ ಲಿಯೋಗೂ ಆಗಲ್ಲ. ಖಡಕ್ ಫೈಟ್ ಮಾಡಬೇಕು. ಈ ಬಲಿಪಶು ಆಗಿತ್ತು. ಇವರಿಬ್ಬರು ಜಗಳದಲ್ಲಿ ಒಂದು ಹುಡುಗಿ ಬಲಿಪಶು ಆಗಿತ್ತು ನೋಡ್ರಿ. ಗೊಬ್ಬನ ಮಗ ಅದನ್ನೆಲ್ಲ ಕಿತ್ತೆ ಅಂಡಿಕ್ಕವನೆ. ಅದೇ ಸ್ಟಿಫು ಬಟ್ಟೆದು ಎಲ್ಲ ಕಿತ್ತು ಅಂಡಿಕ್ಕವನೆ. ಹೊಡಿಬೇಕು, ತಲೆ ಮೇಲೆ ಹೊಡಿಬೇಕು ಅವನಿಗೆ. ನಮ್ಮ ಅಣ್ಣ ಇವತ್ತು ಅಡುಗೆ ಮಾಡೋಣ ಸಾಕಾದಾಗೆ ಚಿಕನ್ ಡ್ರೈ ಏನೋ ಮಾಡಿರಬೇಕು ಅನಿಸುತ್ತೆ. ಹೋಣ ಸಿಬಿ ನೋಡ್ರಿ, ನಮ್ಮಮ್ಮ ಬಂದಿಶಣ ಒಳಗೆ ಹಾಕ್ಬಿಡ್ತಾರೆ. ಇದು ಡೋರ್ ಹಾಕ್ಬಿಡ್ತೀವಿ, ನಮ್ಗೆ ಊಟ ತಿನ್ನಕ್ಕೆ ಬಿಡಲ್ಲ ಅಂದ್ಬಿಟ್ಟು ಅಂತ. ಅವಳು ನೀನು ಇರು ಅಂತ ಹಿಡ್ಕೊತಾರದು ಅವರು ಅಮ್ಮನ. ಹೋಗಲಿ ತಿನ್ನೀನು. ಆಚೆ ಎತ್ಕೊಂಡು ಓಡ್ಕೊಂಡ್ಬಿಡ್ತಾರೆ ಕಣಮ್ಮ. ಹ್ಞೂ, ರಾಣಿ ಕೈಯಲ್ಲಿ ತಿನ್ನೋದೇ ರೂಢಿ ಆಯ್ತಾಳೆ.
ಫೈನಲಿ ಸಕಾಲ ಮಾಡಿದೆ ಇವತ್ತಿನ. ಅಂದರೆ ಸ್ವಲ್ಪ ಸೆಪ್ಪೆ ಮತ್ತು ಖಾರ ಸೆಪ್ಪೆ ಆಗಿತ್ತು, ಅಂದರೆ ಖಾರ ಕಮ್ಮಿ ಆಗಿತ್ತು. ಇದು ಉಪ್ಪು ಸ್ವಲ್ಪ ಜಾಸ್ತಿ ಆಗಿತ್ತು. ಉಪ್ಪು ಜಾಸ್ತಿ ಆಗಿತ್ತು. ಇವಾಗ ಲಿಯೋಗೆ ಊಟ ತೊಗೊಂಡೋಗ್ತಾಯಿದ್ದೀನಿ. ಅವನಿಗೂ ತಿನ್ನಿಸ್ಬಿಟ್ಟು ಇವಾಗ ಸಾಯಂಕಾಲ ನಮ್ಮ ಅತ್ತೆ ಮನೆಗೆ ಹೋಗಬೇಕು. ನಮ್ಮ ಅತ್ತೆ ಮನೆಯಲ್ಲಿ ಚಿಕನ್ ಪಾರ್ಟಿ ಐತೆ ಇವತ್ತು. ನನ್ನ ಬ್ಲಾಗಲ್ಲಿ ನಮ್ಮ ಫ್ಯಾಮಿಲಿ ಬಿಟ್ಟು ಬೇರೆ ಫ್ಯಾಮಿಲಿನೂ ಬರ್ತಾರೆ. ನೋಡೋಣ ಮನೆಗೆ. ನೋಡ್ರಿ ಲಿಯೋ ಅಲ್ಲ ಅವನು. ನಮ್ಮಪ್ಪ ನಾವೇನಾರು ಅವನ ಜೊತೆ ಆಡ್ತಿದ್ರೆ ಬೈತಾರೆ. ಇವಾಗ ಅವರೇ ಲಿಯೋ ಜೊತೆ ಆಡ್ಕೊಂಡು ನಿಂತವ್ರೆ. ಆಹಾ ಹಾ 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 ಹಾ. ಅವನು ಅಷ್ಟೇ ನಮ್ಮ ಹತ್ರ ನಾವೇನಾರು ಆಡೋಕ್ಕೆ ಹೋದ್ರೆ ಅಂತ ಬಾಯಿ ತೆಗಿತಿರ್ತಾನೆ. ಇವತ್ತು ನಾನು ಇನ್ಸ್ಟಾ ಐಡಿಯಲ್ಲಿ ಸ್ಟೋರಿ ಹಾಕಿದ್ದೀನಿ, ಅದೇ ರೀತಿ ಅವ್ನು ಆಡೋದು. ಆ ಥರ ಆಡ್ತಿರ್ತಾನೆ. ಈಗ ನಮ್ಮಪ್ಪ ಟ್ಯಾಂಕ್ಸ್ ಕೊಡು ಅಂದರೆ ಇಷ್ಟು ಕ್ಲೀನಾಗಿ ಕೊಡ್ತಾವನೆ. ನಾವೇನೋ ಟ್ಯಾಂಕ್ಸ್ ಕೊಡು ಹಂಗೆ ಅಂತಿರ್ತಾನೆ. ಅವ್ನಿಗೆ ಏನೇನು ಹೇಳ್ಕೊಟ್ಟಿದ್ದೀನಿ ಅಂತಲೇ ನಾನು ಒಂದು ದಿವಸ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ವಾಟ್ ಐ ಟೀಚ್ ಇಟ್ ಫಾರ್ ಲಿಯೋ. ಶರ್ಟು ನಮ್ಮಪ್ಪ ಹಬ್ಬಕ್ಕೆ ಕೊಡಿಸೋರೆ. ಹಬ್ಬಕ್ಕೆ ನನ್ನ ಕಝಿನ್ ಏನೋ ತೊಗೊಳಕ್ಕೆ ಹೋಗೋಣ. ಅಲ್ಲಿ ಕಾಪಿ ರೈಟಿಂಗ್ ಏನು ಗೊತ್ತಾ, ಅವ್ರ ಕಾಲೇಜಲ್ಲಿ ಈ ಕಾಪಿ ರೈಟಿಂಗ್ ಬರೆಸ್ತಾರೆ. ಅವ್ರ ಕಾಲೇಜಲ್ಲಿ ಈಗ ಕಾಪಿ ರೈಟಿಂಗ್ ಬರ್ಸೋಕ್ಕೆ ಸ್ಟಾರ್ಟ್ ಮಾಡೋರು. ಹ್ಯಾಂಡ್ ರೈಟಿಂಗ್ ಒಂದು ಕ್ಲೀನಾಗಿಲ್ಲ ಅಂದ್ಬಿಟ್ಟು ಎಲ್ರಿಗೂ. ಫೈನಲಿ ಈಗ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಚಿಕ್ಕಿನ ನಮ್ಮ ಜೊತೆ ಬರ್ತಾವ್ರಿ. ಏನ ಹಾಕಿದ್ದೀವಿ. ಈಗ ಇದು ಹೋಗ್ತಾ ಇದ್ದೀವಿ. ಎರಡೇ ಶರ್ಟ್ ನನಗಾಗಿದ್ದು, ಅಷ್ಟಂದು ಅದರಲ್ಲಿ ಎರಡೇ ಆಗಿದ್ದು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಾವಿವಾಗ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು. ಯಾಕೆ ಅಂದರೆ ಅಲ್ಲಿ ಚೀಚಿ ಮಾಡೋರಿ ತಿನ್ನೋಕ್ಕೆ. ಅಷ್ಟೇ ಗೈಸ್, ಅಲ್ಲೋಗ್ಬಿಟ್ಟು ಮಾತಾಡ್ತೀನಿ ನಾನು. ಅಲ್ಲಿ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಅತ್ತೆ ಮನೆಗೆ ನಮ್ಮ ಅಣ್ಣ ಮತ್ತು ನಮ್ಮ ಅಮ್ಮ ಹೋಗ್ತಾವ್ರೆ. ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಗಾಯ್ಸ್, ಟ್ರಾಫಿಕ್ ಟೂ ಮಚ್. ಆಗಲೇ ನಾವು ಹೊರಟು ಇಲ್ಲಿ ಬಂದು ಅರ್ಧ ಗಂಟೆ ಆಯಿತು. ಅಷ್ಟು ಟ್ರಾಫಿಕ್ ಐತೆ ಇವತ್ತು ಇಲ್ಲಿ. ಮಮ್ಮಿ ನಾವೇ ಫಸ್ಟ್ ಬಂದಿದ್ದೀವಿ ಗಾಯ್ಸ್, ನಮ್ಮ ಅಮ್ಮ ಮತ್ತು ನಮ್ಮ ಅಣ್ಣನಿಂದ. ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಸುತ್ತಕ್ಕೆ ಹೋಗಿ ನೀನು ಆಯ್ತಾ, ಊರು ಸುತ್ತು. ನೀನು ಬರಬೇಡ. ನೀನು ಚಂದು ಎಷ್ಟೊತ್ತೆ ಆಯ್ತು ನೀನು ಬರೋದು? ನಾವು ನಮ್ಮ ಅತ್ತೆ ಮನೆಗೆ ಬಂದು ಎಷ್ಟೊತ್ತಾದ್ಮೇಲೆ ಈಗ ಗೊತ್ತಾವಳಿ ಅವಳು. ನನ್ನ ಕಸಿನ್ ಸಿಸ್ಟರ್ ಗೈಸ್ ಇವಳು. ನನ್ನ ಕಸಿನ್ ಸಿಸ್ಟರ್ ನಾ ಏನು ಗೊತ್ತಾ, ರೀಲ್ಸ್ ಮಾಡಲಿಕ್ಕೆ ಬ್ಲಾಗ್ಸ್ ಮಾಡಲಿಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ. ಊಟ ಎಲ್ಲ ಆಯಿತು ಗೈಸ್. ಈಗ ಮನೆಗೆ ಹೋಗ್ಬೇಕು. ನಮ್ಮ ಅಣ್ಣ ಎಲ್ಲ ಆಚೆ ಹೋಗೋಣ. ಅವ್ನು ಬಂದಮೇಲೆ ಮನೆಗೆ ಹೋಗೋಣ. ಇಷ್ಟು ತನಕ ನಾನು ಬ್ಲಾಗ್ ನೋಡ್ಕೊಂಡು ಕೂತಿದ್ದೋ ಟಿ ವಿಲಿ. ಈಗ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಎಂಡ್ ಮಾಡಿಬಿಟ್ಟು ಅಷ್ಟೇ. ನಾನು ಚಿಂಟು ಈಗ ಏನು ಮಾಡೋಣ, ರೀಲ್ಸ್ ನೋಡೋಣ. ಮೊಬೈಲಲ್ಲಿ ರೀಲ್ಸ್ ನೋಡೋಣ, ಇಲ್ಲ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡೋಣ. ರೀಲ್ಸ್ ಪ್ಲ್ಯಾನ್ ಮಾಡಿದ್ದೆ ಸಲ ಇವಾಗ ಮಾಡೋಣ. ಚಿಂಟು ನಾನು 3 ಜನ ರೀಲ್ಸ್ ಮಾಡೋಣ. ಇಲ್ಲಾಂದರೆ ಇನ್ನೊಂದು ಕಂಟೆಂಟ್ ನೆನಪಾಯಿತು, ಅದನ್ನು ಮಾಡೋಣ. ಮನೆಯಲ್ಲಿ 11 o'clock ಆಗಿದೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಲಿಯೋಗು ಮತ್ತು ಸಿಬಿಗೆ ನಮ್ಮ ಚಿಕ್ಕಿ ಊಟ ಹಾಕೋರೆ. ಈಗ ನಾವು ಮನೆಗೆ ಹೋಗ್ಬಿಟ್ಟು ಮನಿಕೊಂಬಿಡೋದು. ಆಲೇ ನಾನು ಸ್ವಲ್ಪ ಎಡಿಟಿಂಗ್ ಮುಗಿಸ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಮಾಡಿಬಿಟ್ಟು ಹೋಗಿ ಮನಿಕೊಂಬಿಡೋದು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. 11 ಕಾಲಾಗೈತೆ. ಈ ಟೈಮಲ್ಲಿ ನಮ್ಮಮ್ಮ ಜ್ಯೂಸ್ ಕುಡಿಸ್ತವ್ರೆ. ಎಲ್ಲರೂ ಜ್ಯೂಸ್ ಅಂಗಡಿ ಇದ್ದರೆ ಹೇಳು ಅಂದರು. ನನ್ನ ಹಿಂದೆಗಡೆ ಅಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬಾರ್ ಸಿಕ್ಕಿತ್ತು. ಅದಕ್ಕೆ ಅಮ್ಮ ಅಲ್ಲೂ ಜ್ಯೂಸ್ ಸಿಗುತ್ತೆ ಹೋಗೋಣ ನಿದಕ್ಕೆ ನಮ್ಮಮ್ಮ. ಮನಸ್ನೆನ್ಲ ನೀನು, ನಾನು ಹೆತ್ತ ಮಗನೆನ್ಲ, ನಾನು ಹೆತ್ತ ಮಗನ.
ಅಂದ್ಬಿಟ್ಟು ಮೂಸಂಬಿ ಜ್ಯೂಸ್ ಕುಡಿಸ್ತವ್ರೆ.